ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ದೇವರ ವಾಕ್ಯ ಆಲಿಸುವಾಗ ದೇವರ ಸಹಾಯ ಇಂದು ನಮಗೆ ಲಭಿಸಲಿ ಎಂದು ಪ್ರಾರ್ಥಿಸೋಣ. ದೇವರ ಕಣ್ಣುಗಳು ನಿನ್ನನ್ನು ನೋಡುತ್ತಿದೆ, ದೇವರ ಅನುಗ್ರಹ ನಿನ್ನ ಮೇಲೆ ಬರುತ್ತದೆ. ಪ್ರಿಯರೇ, ಸಮಸ್ಯೆಗಳು ನಮ್ಮ ಜೀವನದ ತಾಳ ತಪ್ಪಿಸುತ್ತದೆ. ಅನೇಕ ರೀತಿಯಲ್ಲಿ ದುಃಖವನ್ನು ಅನುಭವಿಸುವವರು ಇದ್ದಾರೆ. ಹೊರಗೆ ನಗುತ್ತಿದ್ದರೂ ಒಳಗೆ ಕಣ್ಣೀರು ಹಾಕುವವರು ಇದ್ದಾರೆ. ಪರವಾಗಿಲ್ಲ, ದೇವರ ವಾಕ್ಯವನ್ನಲ್ಲವೇ ನೀನು ಆಲಿಸುತ್ತಿರುವುದು? ಆ ವಾಕ್ಯ ಯಾವುದೇ ಸಮಸ್ಯೆ, ದುಃಖ, ರೋಗ, ಕಣ್ಣೀರನ್ನು ಒಡೆದು ಹಾಕಿ ನಮ್ಮನ್ನು ಮುಂದೆ ನಡೆಸುತ್ತದೆ. ಆ ಸಮಸ್ಯೆ, ದುಃಖ ನೋಡಿ ನಾವು ವಿಶ್ವಾಸದಿಂದ ಹೇಳಬೇಕು, ನನಗೆ ಒಂದು ಸರ್ವಶಕ್ತನಾದ ದೇವರಿದ್ದಾರೆ. ಹಲ್ಲೆಲೂಯಾ! ಸರ್ವಶಕ್ತನಾದ ದೇವರಲ್ಲಿ ಆಗಿದೆ ನನ್ನ ವಿಶ್ವಾಸ. ಬೇರೆ ಯಾರು ನನ್ನನ್ನು ತಿಳಿಯದಿದ್ದರೂ ನನಗೆ ಭಯವಿಲ್ಲ. ನನ್ನನ್ನು ಅರಿಯುವ ಒಬ್ಬ ದೇವರಿದ್ದಾರೆ. ಹಲ್ಲೆಲೂಯಾ! ಆ ನಿರೀಕ್ಷೆಯಿಂದ ನಾವಾಗಿರೋಣ. ಬಹಳ ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. 2 ಸಮುವೇಲ್ 23ನೇ ಅಧ್ಯಾಯ 2ನೇ ವಾಕ್ಯ. ನನ್ನೊಳು ಉಸಿರಾಡಿತು ಸರ್ವೇಶ್ವರನ ಆತ್ಮ, ನನ್ನ ಬಾಯೊಳಲಿತು ಆತನ ವಾಕ್ಯ. ಪ್ರಿಯರೇ, ಹೀಗೆ ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇದ್ದರೆ ಏನು ಸಂಭವಿಸುವುದು ಎಂದು 2 ಸಮುವೇಲ್ 23ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯದಲ್ಲಿ ನಾವು ಕಾಣಬಹುದು. ದೇವರಲ್ಲಿ ಭಯಭಕ್ತಿಯುಳ್ಳ ರಾಜನು ನೀತಿಯಿಂದ ಪ್ರಜೆಗಳನ್ನಾಳುವಾತನು. ಉದಯ ಕಾಲದ ಸೂರ್ಯನಿಗೆ ಸಮಾನನು. ಏರುವನಾಥ ಮೇಘರಹಿತ ಪ್ರಾಂತ್ಯ ಕಾಲದೊಳು ತೇಜೋಮಯವಾಗಿ ಹೊಳೆಯಿಸುವವನು. ಪಚ್ಚೆ ಬಸಿರನು ಮಳೆ ತೊಯ್ದು ನೆಲದೊಳು ಉಲುಸಾಗಿ. ಹೌದು, ಸರ್ವೇಶ್ವರನ ಸನ್ನಿಧಿಯಲ್ಲಿ ನನ್ನ ಮನೆತನ ಸುಸ್ಥಿರ. ಆತನೊಂದಿಗೆ ನಾ ಮಾಡಿಲ್ಲವೇ ಚಿರವಾದ ಒಪ್ಪಂದ. ಅದೆಲ್ಲದರಲ್ಲೂ ಸುವ್ಯವಸ್ಥಿತ, ಅದೆಂದಿಗೂ ನಿರ್ಭೀತ. ಆತನೇ ನನ್ನ ಉದ್ಧಾರಕ, ಮೂಲಾಧಾರ, ನನ್ನ ಆಸೆ ಆಕಾಂಕ್ಷೆಗಳ ಪೂರೈಸುವನಾಥ. ಪ್ರಿಯರೇ, ದೇವರ ವಾಕ್ಯ ಇರುವ ವ್ಯಕ್ತಿಗಳು, ಕುಟುಂಬಗಳು ಶೋಭಿಸುತ್ತದೆ, ಪ್ರಕಾಶಿಸುತ್ತದೆ. ಹಲ್ಲೆಲೂಯಾ! ಅವರ ಭವಿಷ್ಯ, ಕುಟುಂಬ ಜೀವನ ಎಲ್ಲ ಪ್ರಕಾಶಿಸುತ್ತದೆ, ತೇಜೋಮಯವಾಗುತ್ತದೆ. ದೇವರು ಇರುವವನ ಹತ್ತಿರ ಆಗಿದೆ. ದೇವರು ಶಾಶ್ವತ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದು. ದೇವರ ವಾಕ್ಯವನ್ನು ನೀವು ಸ್ವೀಕರಿಸುವಾಗ ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಯನ್ನು ದೇವರು ಸಾಧಿಸಿಕೊಡುತ್ತಾರೆ. ಆಮೇನ್. ಹಲ್ಲೆಲೂಯಾ! ಪ್ರಿಯರೇ, ಇಂದು ಆಲಿಸಿದ ವಾಕ್ಯವು ಒಂದೊಂದು ಮಾತನ್ನು ನಾವು ಶ್ರದ್ಧೆಯಿಂದ ಧ್ಯಾನಿಸಬೇಕು. ದೇವರ ವಾಕ್ಯವನ್ನು ಆಲಿಸಲು ಆಗಿದೆ. ಎಲ್ಲರೂ ಈ ಅನುಗ್ರಹ ಧ್ಯಾನ ಮಂದಿರಕ್ಕೆ ಬರುವುದು. ಅನುಗ್ರಹ ಧ್ಯಾನ ಮಂದಿರವನ್ನು ಅನುಗ್ರಹ ಮಾಡುವುದು ದೇವರ ವಾಕ್ಯವಾಗಿದೆ. ಹಲ್ಲೆಲೂಯಾ! ವಾಕ್ಯದ ಸಹಾಯವಾಗಿದೆ. ಇಲ್ಲಿ ಬರುವವರು ತುಂಬಿದ ಮನಸ್ಸಿನಿಂದ ಆಗಿದೆ ಹಿಂದೆ ಹೋಗುವುದು. ಹಲ್ಲೆಲೂಯಾ! ಪ್ರಿಯರೇ, ವಾಕ್ಯವನ್ನು ನಾವು ಶ್ರದ್ಧೆಯಿಂದ ಇಂದು ಧ್ಯಾನಿಸೋಣ. ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ದೇವರು ನೆರವೇರಿಸಿಕೊಡುತ್ತಾರೆ. ಹಲ್ಲೆಲೂಯಾ! ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.